ಅವರು ಹೇಳಿದ್ದಾರೆ ದೇಶದ ಹಿತದೃಷ್ಟಿಯಿಂದ ನಾನು ಬಿಜೆಪಿ ಮತ್ತೆ ವಾಪಸ್ ಬಂದಿದ್ದೀನಿ ಅಂತ ಹೇಳಿದ್ದಾರೆ. ಮತ್ತೆ ಅವ್ರಿಗೆ ಸೀಟು ತಪ್ಪಿಸುವಾಗ ದೇಶದ ಹಿತ ಗೊತ್ತಿರಲಿಲ್ವಾ? ಸೀಟು ತಪ್ಪಿಸುವಾಗ ಕಾಂಗ್ರೆಸ್ ಪಾರ್ಟಿ 5 ವರ್ಷದ MLCನ ಗೌರವದಿಂದ ಅವ್ರಿಗೆ ನಾಮಿನೇಷನ್ ಮಾಡಿದಾಗ ಕಾಂಗ್ರೆಸ್ ಹಿತ ದೇಶದ ಹಿತ ಗೊತ್ತಿರಲಿಲ್ವಾ? ಅವ್ರು ಏನು ರಿಯಾಕ್ಟ್ ಮಾಡ್ತಾರೆ ನೋಡ್ಬಿಟ್ಟು ಎಲ್ಲರೂ ಸ್ವಇಚ್ಛೆನೇ ಕೊಡೋದು. ಬಲವಂತವಾಗಿ ನೀವು ಹೇಳಿದ್ರಿ ನನಗೆ ಯಾವುದೋ ಸಿದ್ಧ ಅಂದ್ಬಿಟ್ಟು ಯಾರೋ ಚಾಕ್ಲೇಟ್ ಸಿಕ್ತು ಅಂತ ಕೊಡ್ತಾರಾ? ಎಲ್ಲ ಸ್ವಇಚ್ಛೆ. ಅವ್ರು ಹೇಳಬೇಕು, ಅವರು ಹೇಳಬೇಕು ಅವ್ರಿಗೇನು ಆಮಿಷ ಕೊಟ್ಟಿದ್ದಾರ ಏನು ಕೊಟ್ಟಿದ್ದಾರ ಅಂತ ಹೇಳಬೇಕು. ನಾವೇನು ಅವ್ರಿಗೆ ಭಾಳ ಗೌರವದಿಂದ ಕಾಂಗ್ರೆಸ್ ಪಕ್ಷ ಅವ್ರನ್ನ ನಡೆಸ್ಕೊಂಡಿದೆ, ಇಷ್ಟು ಮಾತ್ರ ನಾನು ಹೇಳ್ತೀನಿ. ಅವರ ಆತ್ಮ ಎಲ್ಲರಿಗೂ, ನನಗೂ ಒಂದು ಆತ್ಮಸಾಕ್ಷಿ ಇರ್ತದೆ, ಅವ್ರಿಗೂ ಆತ್ಮಸಾಕ್ಷಿ ಇರ್ತದೆ. ಜಗದೀಶ್ ಶೆಟ್ಟರ್ ಯಾಕಂದ್ರೆ ಕಾಂಗ್ರೆಸ್ ನನಗೆ ಗೊತ್ತಿಲ್ಲ. ಕಾಂಗ್ರೆಸ್ ಪಾರ್ಟಿ ನಡೆಯುವಂತ ಸಿಸ್ಟಮೇ ಬೇರೆ, ಬಿಜೆಪಿ ನಡೆಯುವಂತ ಸಿಸ್ಟಮ್. ನಾನು ಈಗ ಮಾತಾಡಲ್ಲ. ಲೆಟ್ ಮಿ ನನಗೆ ಕಂಪ್ಲೀಟ್ ಇನ್ನ ನನಗೆ ಇವತ್ತವರೆಗೂ ನನಗೆ ರೆಸಿಗ್ನೇಷನ್ ತಲುಪಿಲ್ಲ. ಕಾಂಗ್ರೆಸ್ ಅಧ್ಯಕ್ಷನಾಗಿ ರೆಸಿಗ್ನೇಷನ್ ತಲುಪಿಲ್ಲ. ನಾನು ಕಾಂಗ್ರೆಸ್ ಅಧ್ಯಕ್ಷನಾಗಿ ಬಿ ಫಾರ್ಮ್ ಅವ್ರಿಗೆ ಬರೆದು ಕೊಟ್ಟಿದ್ದೆ. ನನಗೆ ಈ ಗಳಿಕೆ ನಾನು ಈ ಕಾಂಗ್ರೆಸ್ ಕಚೇರಿಯಲ್ಲೇ ಹೇಳ್ತಾ ಇದ್ದೀನಿ, ನನಗೆ ರೆಸಿಗ್ನೇಷನ್ ಇನ್ನೂ ತಲುಪಿಲ್ಲ. ಇಮೇಲ್ ಕಳಿಸಿದ್ದೀವಿ ಅಂತ ಹೇಳಿ ನನಗಿನ್ನ ಬಂದಿಲ್ಲ. ಬಂದ ಮೇಲೆ ನಿಮ್ಮ ಪ್ರಕಾರ ಅವರು ನಿಯಮ ಬಾಹಿರವಾಗಿ ಪಕ್ಷ ಸೇರ್ಪಡೆ ಆಗಿದ್ದಾರೆ. ಹಾಗಾದ್ರೆ ಈಗ ಬೇಡ, ಈಗ ನಾನು ಈಗ ಯಾಕೆ ಮಾತಾಡಲಿ, ನಾನು ಆಮೇಲೆ ಮಾತಾಡ್ತೀನಿ. ಯಾಕೆ ನೀವು ಎಲ್ಲರ ಮೇಲೂ ನೀವು ಈ ಥರ ಮಾತಾಡ್ತೀರಾ? ಸಂಘ ಅವ್ರ ಡ್ಯೂಟಿ, ಸಂಘದವ್ರು ಕೆಲಸ ಮಾಡ್ತಾರೆ. ನಾವು ರಾಜಕಾರಣಿಗಳು, ನಾವು ರಾಜಕಾರಣಿ ಕೆಲಸ ಮಾಡಬೇಕು. ನಾನು ಸಂಘಕ್ಕೂ ಅದಕ್ಕೂ ಏನು ಹೋಲಿಕೆ ಮಾಡಲಿ? ಸಂಘ ಪರಿವಾರವರಾಗಿದ್ದರೆ ಯಾರು ಬಿಟ್ಬಿಟ್ಟು ಸಂಘ ಬಿಟ್ಬಿಟ್ಟು ಕಾಂಗ್ರೆಸ್ ಸೇರ್ಕೋತಿದ್ರಾ? ಅದು ಅವರು ಈಸ್ ಎ ಪಾಲಿಟಿಷಿಯನ್. ನಾನು ಯಾಕೆ ಬೇರೆ ಸಂಘ ಹಿಂಗೆ ಅಂತ ನಾನು ಯಾಕೆ ಮಾತಾಡಕ್ಕೆ ಹೋಗಿ? ನೋಡ್ರಿ, ಐ ಆಮ್ ಟೆಲಿಂಗ್ ಯು, ಯಾರು ಬಿಟ್ಟು ಹೋಗಲ್ಲ. ಜಗದೀಶ್ ಶೆಟ್ಟರ್ ಏನು ಹೋಗಿದಾರೋ ಅದು ಬೇರೆ ವಿಚಾರ. ಬೇರೆಯವರು ಜನ ಅವ್ರನ್ನ 35,000 ಓಟಲ್ಲಿ ತಿರಸ್ಕರಿಸಿದ್ರು ಕೂಡ ನಾವು ಕಾಂಗ್ರೆಸ್ ಪಕ್ಷ ಭಾಳ ಗೌರವದಿಂದ ಅವ್ರನ್ನ ನಡೆಸ್ಕೊಂಡಿದ್ದೀವಿ. ಮಿಕ್ಕಿದ್ದು ಆತ್ಮಸಾಕ್ಷಿ ಮತ್ತು ಜನ ತೀರ್ಮಾನ ಮಾಡ್ತಾರೆ.